ಅದರಿಂದ ಅವರು ಜವಾಬ್ದಾರಿ ಅವ್ರು ತಗೊಳ್ತಾರೆ. ನಾವು ಪ್ರಪೋಸಲ್ ಕೊಡಬೇಕು, ಅವರು ಅಲ್ಲಿಂದ ಅನುಮತಿ ತಗೊಳ್ತಾರೆ. ಅಷ್ಟೊತ್ತಿಗೆ ನಾವು ಈ ಟೆಂಡರು ಅದು ಇದು ಎಲ್ಲ ಮಾಡ್ಕೊಳ್ತೀವಿ. ಮದ್ಯ ಸೇವನೆ ಮತ್ತು ಮದ್ಯ ಮಾರಾಟ ನಿಷೇಧಕ್ಕೆ ಕ್ರಮ ಆಗುತ್ತದೆ. ಮದ್ಯ ಮಾರಾಟ ಇಲ್ಲಿ ಇಲ್ಲ. ಆಮೇಲೆ ನಾನು ಕೂಡ ಸಂಗಮಕ್ಕೆ ಭಾಳ ಹಿಂದೆ ಹೋಗಿದ್ದೆ. ಎಲ್ಲ ಬಾಟ್ಲ್ಸ್ ಎಲ್ಲ ತೆಗೆದು ಅಲ್ಲೇ ಹಾಕ್ತಾರೆ. ಭಾಳಷ್ಟು ಜನಕ್ಕೆ ಕಾಲುಗಳೆಲ್ಲ ಗಾಯ ಮಾಡ್ಕೊಳ್ತಾರೆ, ಎಲ್ಲ ಹೊಡೆದಾಕಿರ್ತಾರೆ. ಅದೊಂದು ಕೆಟ್ಟ ಸಂಪ್ರದಾಯ. ಅದರಲ್ಲಿ ವಿಶೇಷವಾಗಿ ಯುವಕರು ಕುಡಿಯೋದು ಬೇಡ ಅಂತ ನಾನು ಹೇಳೋದಿಲ್ಲ, ಆದರೆ ಆ ಬಾಟ್ಲ್ಸ್ನೆಲ್ಲ ನದಿಲಿ ಹಾಕೋದು, ಹೊಡೆದಾಕೋದು ಅಂಥದ್ದೇನಾರ ಮಾಡಿದ್ರೆ ನಮ್ಮ ಮಾರ್ಷಲ್ಸ್ಗೆ ಹೇಳ್ತೀನಿ, ಅವರ ಮೇಲೆ ಕ್ರಮ ತಗೊಳ್ಳಿ. ನಮ್ಮ ಪೊಲೀಸ್ SP ಅವ್ರಿಗೆ ಹೇಳ್ತೀನಿ. ನಿಷೇಧ ಇದ್ರೂ ಕೂಡ ಇಲ್ಲ ಅಕ್ರಮವಾಗಿ ಮಾರಾಟ ಆಗುತ್ತೆ, ಸೇವನೆ ಆಗುತ್ತೆ. ಅದನ್ನು ನಮ್ಮ SP ಅವ್ರ ಗಮನಕ್ಕೆ ತರ್ತೀನಿ. ಮದ್ಯ ಸೇವನೆ ಮಾಡಿಬಿಟ್ಟು ನದಿಗಿಳಿಯೋದು ಜಾಸ್ತಿ. ಅದೇ ನದಿಗೆ ನಾವು ಇಳಿಯೋ ವ್ಯವಸ್ಥೆ ಮಾಡಿಸೋಣ. ಅಂದರೆ ಚಾನಲ್ ಮಾಡಿ, ಈಗ ಇದರಲ್ಲೆಲ್ಲ ಮಾಡಿದ್ದೀವಲ್ಲ, ಎಲ್ಲಿ ಹರಿದ್ವಾರ ಮತ್ತು ಋಷಿಕೇಶ, ಆ ಥರ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿ ನಾನು ಮಾತಾಡ್ತೀನಿ. ನಾನು ಜೊತೆಯಲ್ಲೇ ಬಂದ್ವಿ, ಈಗ ಮಾತಾಡ್ತೀನಿ. ನೋಡೋಣ, ಮಾತಾಡ್ತೀನಿ ರೀ. ಸ್ವಚ್ಛತೆ ಎಲ್ಲ ಗ್ರಾಮ ಪಂಚಾಯತಿ ಅವ್ರು ಮಾಡಬೇಕಪ್ಪ. ನೀವು ಮೆಂಬರಾ, ನಿಮ್ಮ ಜವಾಬ್ದಾರಿ ಸ್ವಚ್ಛತೆ ಕಾಪಾಡೋದು. ಆಮೇಲೆ ದೇವಸ್ಥಾನದ ಹತ್ರ ಸ್ವಲ್ಪ ನೀರು ಬಿಡಬೇಕು, ಅಟ್ಲೀಸ್ಟ್ ಕನಿಷ್ಠ ದಿನಕ್ಕೆ ಒಂದ್ಸಲಿ ಆಚೆ ಕಡೆ. ನಮ್ಮ ಇವ್ರಿಗೆ ಹೇಳಿದ್ದೀನಿ, ತಹಸೀಲ್ದಾರ್ಗೆ. ಅದರಿಂದ ಅವರು ಜವಾಬ್ದಾರಿ ಅವ್ರು ತಗೊಳ್ತಾರೆ. ನಾವು ಪ್ರಪೋಸಲ್ ಕೊಡಬೇಕು, ಅವರು ಅಲ್ಲಿಂದ ಅನುಮತಿ ತಗೊಳ್ತಾರೆ. ಅಷ್ಟೊತ್ತಿಗೆ ನಾವು ಈ ಟೆಂಡರು ಅದು ಇದು ಎಲ್ಲ ಮಾಡ್ಕೊಳ್ತೀವಿ. ಮದ್ಯ ಸೇವನೆ ಮತ್ತು ಮದ್ಯ ಮಾರಾಟ ನಿಷೇಧಕ್ಕೆ ಕ್ರಮ ಆಗುತ್ತದೆ. ಮದ್ಯ ಮಾರಾಟ ಇಲ್ಲಿ ಇಲ್ಲ. ಆಮೇಲೆ ನಾನು ಕೂಡ ಸಂಗಮಕ್ಕೆ ಭಾಳ ಹಿಂದೆ ಹೋಗಿದ್ದೆ. ಎಲ್ಲ ಬಾಟ್ಲ್ಸ್ ಎಲ್ಲ ತೆಗೆದು ಅಲ್ಲೇ ಹಾಕ್ತಾರೆ. ಭಾಳಷ್ಟು ಜನಕ್ಕೆ ಕಾಲುಗಳೆಲ್ಲ ಗಾಯ ಮಾಡ್ಕೊಳ್ತಾರೆ, ಎಲ್ಲ ಹೊಡೆದಾಕಿರ್ತಾರೆ. ಅದೊಂದು ಕೆಟ್ಟ ಸಂಪ್ರದಾಯ. ಅದರಲ್ಲಿ ವಿಶೇಷವಾಗಿ ಯುವಕರು ಕುಡಿಯೋದು ಬೇಡ ಅಂತ ನಾನು ಹೇಳೋದಿಲ್ಲ, ಆದರೆ ಆ ಬಾಟ್ಲ್ಸ್ನೆಲ್ಲ ನದಿಲಿ ಹಾಕೋದು, ಹೊಡೆದಾಕೋದು ಅಂಥದ್ದೇನಾರ ಮಾಡಿದ್ರೆ ನಮ್ಮ ಮಾರ್ಷಲ್ಸ್ಗೆ ಹೇಳ್ತೀನಿ, ಅವರ ಮೇಲೆ ಕ್ರಮ ತಗೊಳ್ಳಿ. ನಮ್ಮ ಪೊಲೀಸ್ SP ಅವ್ರಿಗೆ ಹೇಳ್ತೀನಿ. ನಿಷೇಧ ಇದ್ರೂ ಕೂಡ ಇಲ್ಲ ಅಕ್ರಮವಾಗಿ ಮಾರಾಟ ಆಗುತ್ತೆ, ಸೇವನೆ ಆಗುತ್ತೆ. ಅದನ್ನು ನಮ್ಮ SP ಅವ್ರ ಗಮನಕ್ಕೆ ತರ್ತೀನಿ. ಮದ್ಯ ಸೇವನೆ ಮಾಡಿಬಿಟ್ಟು ನದಿಗಿಳಿಯೋದು ಜಾಸ್ತಿ. ಅದೇ ನದಿಗೆ ನಾವು ಇಳಿಯೋ ವ್ಯವಸ್ಥೆ ಮಾಡಿಸೋಣ. ಅಂದರೆ ಚಾನಲ್ ಮಾಡಿ, ಈಗ ಇದರಲ್ಲೆಲ್ಲ ಮಾಡಿದ್ದೀವಲ್ಲ, ಎಲ್ಲಿ ಹರಿದ್ವಾರ ಮತ್ತು ಋಷಿಕೇಶ, ಆ ಥರ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿ.